ನಮಸ್ತೆ ಫ್ರೆಂಡ್ಸ್, ನಿಮಗೆ ಒಂದು ವುಡನ್ ಬಾಕ್ಸ್ ಸಿಕ್ಕಿದೆ ಅನ್ಕೊಳ್ಳಿ. ಆ ವುಡನ್ ಬಾಕ್ಸ್ ಒಳಗಡೆ ಒಂದು ಸಣ್ಣ ಕಡ್ಡಿ ಇದೆ. ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದಿರೋ ಅದನ್ನ ನೀವು ವಿಶ್ ಮಾಡಿಕೊಂಡು ಆ ಕಡ್ಡಿನ ಮುರಿದ್ರೆ ನೀವು ಅನ್ಕೊಂಡಿದ್ದೆಲ್ಲದು ಆ ಕ್ಷಣದಲ್ಲೇ ಆಗೋಗುತ್ತೆ. ಸೊ ಈಗ ನೀವು ಯೋಚನೆ ಮಾಡಿ, ನೀವು ಏನ್ ವಿಶ್ ನ ಅನ್ಕೊಂಡು ಆ ಕಡ್ಡಿನ ಮುರಿತೀರಾ? ಹಣ ಬೇಕು ಅನ್ಕೋತಿರೋ, ಅಥವಾ ಸಕ್ಸಸ್ ಬೇಕು ಅನ್ಕೋತಿರೋ, ಅಥವಾ ಫೇಮ್ ಬೇಕು ಅನ್ಕೋತಿರೋ, ಇಲ್ಲ ನೀವು ಇಷ್ಟಪಟ್ಟಿರುವಂತಹ ಜನ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ಲಿ ಅನ್ಕೋತಿರೋ? ಬನ್ನಿ, ಇವತ್ತು ಹೇಳ್ತಿರುವಂತಹ ಈ ಮೂವಿನಲ್ಲಿ ಒಬ್ಬ ಹುಡುಗ ಅದೇ ತಪ್ಪು ಮಾಡ್ತಾನೆ. ಅಂಡ್ ಆತ ಒಂದು ವಿಶ್ ಮಾಡ್ಕೋತಾನೆ. ಆ ಒಂದು ವಿಶ್ ನ ಆತ ಹೇಳ್ಕೊಂಡ ಮೇಲೆ, ಆತನ ಆಸೆನ ಆತ ಆ ಒಂದು ಕಡ್ಡಿ ಮುರಿದು ಹೇಳ್ಕೊಂಡ ಮೇಲೆ, ಅವಾಗ ನಡೆದಿದ್ದು ಬರೀ ಹಾರರ್ ಅಲ್ಲ, ಅದೊಂದು ದೊಡ್ಡ ನೈಟ್ ಮೇರ್ ಆಗಿತ್ತು. ಸೊ ಅದೇ ಕಾರಣ ಅನ್ಸುತ್ತೆ 7 ರಿಂದ 9 ಕೋಟಿನಲ್ಲಿ ರೆಡಿ ಆದಂತಹ ಈ ಮೂವಿ ಇವತ್ತು 2100 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಟ್ ಮಾಡಿದೆ. ಅಂಡ್ ನೀವು ನಂಬಲ್ಲ, ಈ ಮೂವಿನ ಜಸ್ಟ್ 30 ದಿನದಲ್ಲಿ ಶೂಟ್ ಮಾಡಿದ್ದಾರೆ. ಅದರೊಟ್ಟಿಗೆ ಇದರ ಡೈರೆಕ್ಟರ್ 26 ವರ್ಷದ ಒಬ್ಬ ಯಂಗ್ ಹುಡುಗ. ಸೊ ಈ ಮೂವಿ ಬಗ್ಗೆ ನಾನೊಂದು 2-3 ಆರ್ಟಿಕಲ್ಸ್ ಮತ್ತೆ ನ್ಯೂಸ್ ಅಲ್ಲಿ ಕೇಳಿದ್ದೆ. ನಾನು ಈ ಮೂವಿ ನೋಡಕ್ ಹೋದಾಗ ಜಸ್ಟ್ ಒಂದು ಮೂವಿ ಅಂತ ನೋಡಕ್ ಹೋಗಿದ್ದೆ, ಬಟ್ ಹೊರಗಡೆ ಬಂದಾಗ ಇದರಿಂದ ಒಂದು ದೊಡ್ಡ ಲೆಸನ್ ನಾನು ಕಲ್ಕೊಂಡ್ ಬಂದೆ. ಸೊ ಅದೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೊನೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಮೂವಿ ಹೇಗಿತ್ತು, ಯಾಕೆ ಈ ಮೂವಿ ಇಷ್ಟೊಂದು ಜನರಿಗೆ ಇಷ್ಟ ಆಗ್ತಿದೆ, ಹೇಗೆ ಇಷ್ಟೊಂದು ಸಣ್ಣ ಬಜೆಟ್ ನ ಮೂವಿ ಇಷ್ಟೊಂದು ಸಕ್ಸಸ್ಫುಲ್ ಆಗಿದೆ, ಅಂಡ್ ಆಕ್ಚುಯಲ್ ಆಗಿ ಈ ಮೂವಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ ಸ್ಟಾರ್ಟ್ ದ ಸ್ಟೋರಿ ರಿವ್ಯೂ ಆಫ್ ಅಬ್ಸೆಷನ್ ಮೂವಿ. ನಾನು ನಿಮ್ಮ ಮೊದಲೇದಾಗಿ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ನಮ್ಮ ಚಾನೆಲ್ ನಲ್ಲಿ ನೀವು ನೋಡಿರ್ಬೋದು, ನಾವು ಕ್ರೈಮ್ ರಿಲೇಟೆಡ್ ಆಗಿ, ಸಸ್ಪೆನ್ಸ್ ರಿಲೇಟೆಡ್ ಆಗಿ, ಮತ್ತೆ ಹಿಸ್ಟೋರಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ವಿಡಿಯೋಗಳನ್ನ ಮಾಡ್ತೀವಿ. ಅಷ್ಟೊಂದು ಈ ಮೂವಿ ರಿಲೇಟೆಡ್ ಆಗಿ ನಾವ್ ಯಾವ್ದೇ ವಿಡಿಯೋಗಳು ಮಾಡಲ್ಲ. ನಿಜ ಹೇಳ್ಬೇಕಂದ್ರೆ ಥಿಯೇಟರ್ಗೆ ಹೋಗಿ ಮೂವಿ ನೋಡುವಂತದ್ದು ತುಂಬಾನೇ ಕಡಿಮೆ. ಇವನ್ ನಾನು 100 ರೂಪೀಸ್ ಸ್ಪೆಂಡ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ವರ್ತ್ ಕಂಟೆಂಟ್ ಇದೆ ಅಂತ ಹೇಳಿ ಸುಮಾರು ರಿವ್ಯೂಗಳನ್ನ ನೋಡಿ ಕನ್ಫರ್ಮೇಶನ್ ಇದ್ದ ಮೇಲೆ ಮಾತ್ರ ನಾನು ಮೂವಿ ಹೋಗಿ ನೋಡಿರ್ತೀನಿ. ಅಂಡ್ ಅದರಲ್ಲೂ ಇತ್ತೀಚೆಗೆ ಬರುವಂತಹ ಮೂವಿಗಳಲ್ಲಿ ಅವ್ರ ಟ್ರೈಲರ್ ಚೆನ್ನಾಗಿರುತ್ತೆ, ಪೋಸ್ಟರ್ ಚೆನ್ನಾಗಿರುತ್ತೆ, ಬಟ್ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಒಂದು ಸಣ್ಣ ಸ್ಟೋರಿ ಅಂತಾನು ಅದ್ರಲ್ಲಿ ಇರಲ್ಲ. ಸೊ ಸಾಮಾನ್ಯವಾಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡೋದನ್ನ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದೆ. ಬಟ್ ರೀಸೆಂಟ್ ಆಗಿ ಬರ್ತಿದ್ದಂತಹ ನ್ಯೂಸ್ಗಳು, ಒಂದು ಸಣ್ಣ ಮೂವಿ, ಸಣ್ಣ ಬಜೆಟ್ ನ ಮೂವಿ ಹಾಲಿವುಡ್ ಇಂದ ಮಾಡಿದ್ದಾರೆ, ಬಟ್ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ. ಇಂಡಿಯಾನಲ್ಲೇ 50 ಕೋಟಿ ಕಲೆಕ್ಷನ್ ನ ಕ್ರಾಸ್ ಆಗಿದೆ ಅಂದಾಗ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿತ್ತು. ಸೊ ಹಾಗಾಗಿ ನಾ ಈ ಮೂವಿ ಹೋಗುವಂತ ಡಿಸಿಷನ್ ತಗೊಂಡೆ. ನೋಡಿ, ನೀವು ಇನ್ನೂ ಈ ಮೂವಿ ನೋಡಿಲ್ಲ ಅಂದ್ರೆ ಇವನ್ ಥಿಯೇಟರ್ ಅಲ್ಲಿ ಇದೆ. ಇದು ಆಲ್ರೆಡಿ OTT ಬರ್ಬೇಕಾಗಿದ್ದಂತ ಮೂವಿ. ಅದರ ಸಕ್ಸಸ್ ನೋಡಿ ಅವರು ಥಿಯೇಟರ್ ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇಫ್ ಇನ್ ಕೇಸ್ ಏನಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಇವನ್ ಬಿಫೋರ್ ರಿವ್ಯೂ ನೀವು ಡೈರೆಕ್ಟ್ ಆಗಿನೇ ಹೋಗಿ ನೋಡಿ. ಅಂಡ್ ನಾನು ಈ ಸಿನಿಮಾದ ಸ್ಪಾಯ್ಲರ್ ಕೊಡಲ್ಲ, ಬಟ್ ಇದರ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಒಬ್ಬ ಹುಡುಗ ತನ್ನ ಜೊತೆ ಕೆಲಸ ಮಾಡ್ತಿದ್ದಂತ ಹುಡುಗಿನ ತುಂಬಾ ಇಷ್ಟಪಡ್ತಿರ್ತಾನೆ. ಅಂಡ್ ಬಟ್ ಆ ಹುಡುಗಿ ಈತನನ್ನ ಒಬ್ಬ ಸ್ನೇಹಿತನಾಗಿ ಮಾತ್ರ ನೋಡ್ತಿರ್ತಾಳೆ. ಅಂಡ್ ಆ ಹುಡುಗನಿಗೆ ಒಂದು ಸಣ್ಣ ಶಾಪ್ ನಲ್ಲಿ ಒನ್ ವಿಶ್ ಬಾಕ್ಸ್ ಅಂತ ಸಿಗುತ್ತೆ. ಆ ಬಾಕ್ಸ್ ಸ್ಪೆಷಾಲಿಟಿ ಏನಂದ್ರೆ, ಆ ಬಾಕ್ಸ್ ಒಳಗಡೆ ಇರುವಂತಹ ವುಡ್ ನ ತೆಗೆದು ಆ ವುಡ್ ನ ಕೈಯಿಂದ ಮುರಿದು ನಿಮ್ಮ ತಲೆಯಲ್ಲಿರುವಂತಹ ವಿಶ್ ಏನಿದೆ, ನಿಮ್ಮ ಆಸೆ ಏನಿದೆ ಅದನ್ನ ಹೇಳ್ಕೊಂಡ್ರೆ ಮುಗೀತು. ಅದೇನ್ ಅನ್ಕೋತಾನೆ ಆ ಕ್ಷಣದಿಂದನೇ ಅದು ಸ್ಟಾರ್ಟ್ ಆಗುತ್ತೆ. ಸೊ ಆತ ಅನ್ಕೊಳ್ಳೋ ವಿಷಯ ಏನಂದ್ರೆ, ನನ್ನ ಜೊತೆ ಕೆಲಸ ಮಾಡ್ತಿರುವಂತ ಈ ಹುಡುಗಿ ನನ್ನ ತುಂಬಾನೇ ಇಷ್ಟಪಡ್ಬೇಕು ಅಂತ ಹೇಳಿ. ನೋಡಿ, ಆತ ಮೊದ್ಲಿಗೆ ಆತನ ಕೈಗೆ ಆ ಬಾಕ್ಸ್ ಸಿಕ್ಕಾಗ ಆತ ನಂಬಿರಲ್ಲ. ಯಾರು ಸ್ಕ್ಯಾಮ್ ಮಾಡೋದಕ್ಕೋಸ್ಕರ ಈ ಒಂದು ಬಾಕ್ಸ್ ನ ರೆಡಿ ಮಾಡಿರ್ತಾರೆ ಅಷ್ಟೇ ಅಂತ ಹೇಳಿ ಅನ್ಕೊಂಡಿರ್ತಾನೆ. ಬಟ್ ಒನ್ಸ್ ಆ ಒಂದು ವಿಶ್ ನ ಆತ ಹೇಳಿ ಕಡ್ಡಿ ಮುರಿದ ಮೇಲೆ ನೆಕ್ಸ್ಟ್ ಅಲ್ಲಿಂದ ಒಂದು ಕಂಪ್ಲೀಟ್ ಸ್ಟೋರಿ ಡಿಫ್ರೆಂಟ್ ಆಗಿ ಹೋಗಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಒಂದು ಹಾರರ್ ಮೂವಿ ಅಂದ್ಮೇಲೆ ನಿಮ್ಗೆ ಅದ್ರೊಳಗಡೆಗೆ ಡ್ರಾಮಾ ಇರುತ್ತೆ, ಜೋರ್ ಸೌಂಡ್ ಇರುತ್ತೆ, ಬ್ಲಾಕ್ ಸಸ್ಪೆನ್ಸ್ ಇರುತ್ತೆ, ಇಷ್ಟು ಮಾತ್ರ ಇಮ್ಯಾಜಿನೇಷನ್ ಆಗುತ್ತೆ. ಬಟ್ ಈ ಮೂವಿ ಒಳಗಡೆ ಸ್ಪೆಷಲ್ ಏನಂದ್ರೆ, ನೀವು ಕುತ್ಕೊಂಡು ನೋಡ್ತಿರೋವಾಗ ಆ ಭಯ ಅನ್ನೋದು ಸ್ಕ್ರೀನ್ ಮೇಲೆ ಇರೋದಕ್ಕಿಂತ ಜಾಸ್ತಿ ನಿಮ್ಮ ಒಳಗಡೆನೆ ಇರುತ್ತೆ. ನಮ್ಮ ತಲೆಲೇ ಇರುತ್ತೆ ಅದು ಏನಾಗುತ್ತೋ ಏನು. ಅಂಡ್ ಅವ್ನು ಮಾಡ್ಕೊಂಡಿರೋಂತ ವಿಶ್ ನ ನಾವೇ ರಿಗ್ರೆಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಯಪ್ಪ, ಯಾಕಾದ್ರೂ ಈ ವಿಶ್ ಮಾಡ್ಕೊಂಡ ಇವನು ಅಂತ ಹೇಳಿ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದೇನೆಂದ್ರೆ, ಈ ಮೂವಿ ಡೈರೆಕ್ಟ್ ಮಾಡಿರುವಂತಹ ಡೈರೆಕ್ಟರ್ 26 ಇಯರ್ಸ್ ನ ಕ್ಯಾರಿ ಬಾರ್ಕರ್ ಅಂತ ಹೇಳಿ. ಅಂಡ್ ಈ ವ್ಯಕ್ತಿ ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಸಣ್ಣ ಪುಟ್ಟ ಶಾರ್ಟ್ ಮೂವಿಗಳನ್ನ ಮಾಡ್ತಿದ್ದಂತವ್ರು. ಯಾವುದೇ ದೊಡ್ಡದಾದಂತಹ ಫಿಲ್ಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ. ಅಂಡ್ ಅದ್ರೊಟ್ಟಿಗೆ ಯಾವುದೇ ದೊಡ್ಡ ಸ್ಟಾರ್ ಕೂಡ ಅವ್ರು ಹಾಕೊಂಡಿಲ್ಲ. ಒಂದು ಸಣ್ಣ ಸ್ಟುಡಿಯೋ ಅಂಡ್ 30 ದಿನದಲ್ಲೇ ಈ ಮೂವಿನ ಶೂಟ್ ಮಾಡಿದ್ದಾರೆ. ಅಂಡ್ ನಮ್ಮಲ್ಲಿ ಬರೋಂತ ಮೂವಿಗಳು, ಕೆಲವೊಂದು ಮೂವಿ ಇವನ್ ರೀಸೆಂಟ್ ಆಗಿ OTT ನಲ್ಲಿ ಕೆಲವೊಂದು ಮೂವಿ ರಿಲೀಸ್ ಆಗಿದೆ, ನಾನು ಹೇಳಕ್ ಹೋಗಲ್ಲ ಅದ್ರ ಬಗ್ಗೆ ಎಲ್ಲ. ಬಟ್ ಎಷ್ಟ್ರ ಮಟ್ಟಿಗೆ ವರ್ಸ್ಟ್ ಮೂವಿ ಬರ್ತಿದಾವ ಅಂದ್ರೆ ಅಷ್ಟು ವರ್ಸ್ಟ್ ಮೂವಿ ಬರ್ತಿದ. ಇವ್ರು ನೋಡಿ 30 ದಿನದಲ್ಲಿ ಇಷ್ಟು ಚೆನ್ನಾಗಿರೋ ಮೂವಿ ಮಾಡಿದ್ದಾರೆ ಅಂದ್ರೆ ಈ ತರದವ್ರನ್ನ ನೋಡಿ ಆಕ್ಚುಲಿ ಕಲ್ತ್ಕೋಬೇಕು ಅನ್ಸುತ್ತೆ. ಅಂಡ್ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಈ ಮೂವಿ ಜಸ್ಟ್ 9 ಕೋಟಿನಲ್ಲಿ ರೆಡಿ ಆಗಿದ್ದು ಇವತ್ತು 2100 ಕೋಟಿ ದಾಟಿದೆ. ಅಂದ್ರೆ
ಮೌತ್ ಪಬ್ಲಿಸಿಟಿನೇ ಅದಕ್ಕೆ ತುಂಬಾ ಜಾಸ್ತಿ ಆಗಿದೆ. ಒಂದ್ಸರಿ ಹೋಗಿ ನೋಡ್ ಬಂದವರು ಇನ್ನು 10 ಜನಕ್ಕೆ ಸಜೆಸ್ಟ್ ಮಾಡ್ತಾರೆ ಆ ಮೂವಿನ, ಆ ತರ ಇದೆ. ಅಂಡ್ ತುಂಬಾನೇ ಪ್ರಾಕ್ಟಿಕಲ್ ಅನ್ಸುತ್ತೆ. ನೀವ್ ಅನ್ಕೋಬಹುದು ವಿಶ್ ಕೇಳೋದು ಆ ತರದ್ವೆಲ್ಲ ನಡೆಯಲ್ಲ, ಆ ತರದ್ವೆಲ್ಲ ಆಗಲ್ಲ, ಅಂಡ್ ಅದ್ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತ ಹೇಳಿ ಎಲ್ಲ ತುಂಬಾ ಕ್ವಶನ್ಸ್ ಬರ್ತಾವೆ ಇದನ್ನ ಕೇಳಿದಾಗ. ಬಟ್ ನೀವು ಅಲ್ಲಿ ಹೋಗಿ ನೋಡಿದಾಗ ಆಕ್ಚುಲಿ ಆ ಆಕ್ಟರ್ ಆಕ್ಟ್ ಮಾಡಿರೋದು ನಂಬಕ್ಕಾಗಲ್ಲ, ಆ ಲೆವೆಲ್ ಟ್ರೆಮೆಂಡಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಮೂವಿ ಆಕ್ಟ್ರೆಸ್ ಆಗಿರುವಂತ ಇನ್ ಆವ್ರೆಟ್ ಅನ್ನೋರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಂಗೆ ಅನ್ಸುತ್ತೆ ಈ ವರ್ಷದ ಎಲ್ಲಾ ಅವಾರ್ಡ್ ಏನಿದಾವೆ, ದೊಡ್ಡ ದೊಡ್ಡ ಅವಾರ್ಡ್ ಗಳನ್ನ ಎಲ್ಲದನ್ನು ಇವ್ರು ತಗೋತಾರೆ ಅಂತ ಹೇಳಿ. ಕಂಪ್ಲೀಟ್ ಮೂವಿ ಇವ್ರ ಆಕ್ಟಿಂಗ್ ಮೇಲೆನೆ ಡಿಪೆಂಡ್ ಆಗಿದೆ. ಜಸ್ಟ್ 25 years ಓಲ್ಡ್ ಆಕ್ಟರ್ ಇವರು, ಮತ್ತೆ ಒಂದು 11 ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ. ಇವನ್ ಸೈಡ್ ರೋಲ್ ಎಲ್ಲ ಸೇರ್ಸಿದ್ರು ಕೂಡ ಒಂದು 11 ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ ಅಷ್ಟೇನೆ. ಬಟ್ ಎಕ್ಸ್ಟ್ರೀಮ್ಲಿ ಹಾರರ್ ಅನ್ಸುತ್ತೆ. ಅವ್ರು ಸ್ಕ್ರೀನ್ ಮೇಲೆ ಬಂದ್ರು ಅಂದ್ರೆ ಭಯ ಆಗಕ್ ಸ್ಟಾರ್ಟ್ ಆಗುತ್ತೆ, ಏನ್ ಮಾಡ್ತಾರೋ ಏನು ಅಂತ ಹೇಳಿ. ಇವನ್ ಈ ಮೂವಿನಲ್ಲಿ ಹೀರೋ ಆಗಿರುವಂತಹ ಮೈಕಲ್ ಜಾಕ್ಸನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವನ್ ಅವರ 2-3 ಮೂವಿ ನೋಡಿದ್ದೆ ನಾನು, ಯಾವ್ದು ಟೀನ್ ವೋಲ್ಫ್ ಮತ್ತೆ ಸ್ಲಾಶ್ ಅಂತಿದೆ, ಅದನ್ನ ಒಂದ್ 2-3 ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಯಾವ್ದೇ ಕ್ಯಾರೆಕ್ಟರ್ ಅಷ್ಟು ಎಕ್ಸ್ಟ್ರೀಮ್ ಫೇಮಸ್ ಇರುವಂತ ಆಕ್ಟರ್ಸ್ ಅಂತ ಏನಲ್ಲ ಇವರೆಲ್ಲ. ಬಟ್ ಈ ಮೂವಿ ಅವ್ರ ಕೆರಿಯರ್ಗೆ 100% ಚೇಂಜಸ್ ನ ಮಾಡಿರುತ್ತೆ ಅನ್ಸುತ್ತೆ. ಅಷ್ಟು ಮಟ್ಟಿಗೆ ಚೆನ್ನಾಗಿದೆ. ಕ್ಯಾಮ್ರಾ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ ಮೂವಿ ನೋಡುವಾಗ ಎಲ್ಲೂ ಅನಿಸ್ತಿರಲ್ಲ ಒಂದ್ ಸಣ್ಣ ಬಜೆಟ್ ನ ಮೂವಿ ಅಂತ ಹೇಳಿ. ಅಂಡ್ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಿಮ್ಗೆ ಮೂವಿ. ಅಂಡ್ ಇನ್ನೊಂದು ಮೇನ್ ಥಿಂಗ್ ನಾನು ಈ ಮೂವಿನಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಇದ್ರಲ್ಲಿ ಜಾಸ್ತಿ ಕ್ಯಾರೆಕ್ಟರ್ಗಳೇ ಬರಲ್ಲ. ಈ ಜಸ್ಟ್ ಒಂದು 5 to 10 ಕ್ಯಾರೆಕ್ಟರ್ಸ್ ಇಟ್ಕೊಂಡು ಈ ಮೂವಿನ ಮಾಡಿರ್ಬೋದು. ಅಷ್ಟು ಜನ ಮಾತ್ರ ಇದ್ರಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂತ ಬರೋದು. ಪ್ರತಿಯೊಬ್ಬರಿಗೂ ಜಾಸ್ತಿ ಹೊತ್ತಿಲ್ಲ ಅಂದ್ರೂ ಮೇನ್ ರೋಲ್ ಏನಿದ್ದಾರೆ, ಇಬ್ರು ಹೀರೋ ಹೀರೋಯಿನ್, ಅವ್ರದೇ ಜಾಸ್ತಿ ಸೀನ್ಗಳು ಇರ್ತವೆ. ಉಳ್ದವ್ರದ್ದೆಲ್ಲರದ್ದು ಸಣ್ಣ ಪುಟ್ಟ ಸ್ಕ್ರೀನ್ಗಳಿದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಟ್ ತುಂಬಾ ಕಡಿಮೆ ಜನರನ್ನ ಇಟ್ಕೊಂಡು ಕಡಿಮೆ ಸಮಯದಲ್ಲಿ ಒಂದ್ ಅವ್ರು ಕೆಲಸ ಮಾಡ್ತಿರುವಂತ ಪ್ಲೇಸು, ಒಂದ್ ಅವ್ರ ಮನೆ, ಇವೆರಡೇ ಸೀನ್ಗಳು ಅದ್ರಲ್ಲಿ ಜಾಸ್ತಿ ಬರೋದು. ಅದ್ರಲ್ಲೇನೆ ಎಷ್ಟು ಅಚ್ಚುಕಟ್ಟಾಗಿ ಶೂಟ್ ಮಾಡಿದ್ದಾರೆ ಅಂಡ್ ಎಷ್ಟು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಈವನ್ ಅನ್ಬಿಲೀವಬಲ್ ಅಂತ ಹೇಳ್ಬೋದು. ಯಾರ್ಯಾರು ಒಂದು ಹಾರರ್ ಮೂವಿನ ಇಷ್ಟಪಡ್ತೀರಾ ಅಂಡ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ ಇಷ್ಟಪಡ್ತೀರಾ, ಅವ್ರಿಗೆಲ್ಲ ಇದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು ಸೈಕೋಪಾತ್ ಆಗಿರುವಂತಹ ಲೇಡಿ ಬಗ್ಗೆ ಇರುವಂತ ಮೂವಿ ಅನ್ಕೋಬಹುದು ನೀವು. ಇನ್ನ ಮೇನ್ ಆ ಆಕ್ಟ್ರೆಸ್ ಏನಿದ್ದಾರೆ ಅವರಿಂದಾನೇ ಈ ಮೂವಿ. ಯಾವ್ದೇ ತರ ಅಂತ ಡೆವಿಲ್ ತರ ಇಲ್ಲ, ಯಾವ್ದಾದ್ರು ರಾಕ್ಷಸ ಬರುತ್ತೆ, ದೆವ್ವ ಬಂದ, ಆ ತರ ಏನು ಇಲ್ಲ. ಅವ್ರ ಆಕ್ಟಿಂಗ್ ಅಲ್ಲೇ ನಿಮಗ್ ಭಯ ಆಗುತ್ತೆ. ಈ ಮೂವಿ ರಿಲೀಸ್ ಆಗಿ ಆಲ್ರೆಡಿ ತುಂಬಾ ದಿನ ಆಗಿದ್ರು ನಾನು ಹೋದಾಗ ತುಂಬಾ ರಶ್ ಆಗಿತ್ತು ಥಿಯೇಟರ್. ಎಲ್ಲಾ ಜನ ಎಂಜಾಯ್ ಮಾಡ್ತಾ ಇದ್ರು, ರಿಯಾಕ್ಷನ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಅನಿಸ್ತಿತ್ತು. ಅಂಡ್ ನಾನು ಈ ವಿಷಯದಿಂದ ಕಲ್ಕೊಂಡಂತ ದೊಡ್ಡ ಪಾಠ ಏನಂದ್ರೆ, ನಾವು ಆಸೆ ಪಡಂತಹ ಪ್ರತಿಯೊಂದು ನಮಗ್ ಸಿಗೋದ್ರಿಂದ ಖುಷಿ ಆಗುತ್ತೆ ಅಂತ ಹೇಳಿ ನಾವು ಫೈನಲ್ ಆಗಕ್ ಆಗಲ್ಲ. ನಾಳೆ ಅದೆಲ್ಲ ಸಿಕ್ಕ ಮೇಲೆ ಅದರಿಂದ ನಮಗ್ ಸಮಸ್ಯೆಗಳು ಕೂಡ ಬರಬಹುದು. ಅಂಡ್ ಆಸ್ ಅ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಈ ಮೂವಿಗೆ 5 ಕೊಡ್ತೀನಿ. ಯಾವುದೇ ಸಾಂಗ್ ಗಳಿಲ್ಲ, ಯಾವುದೇ ಯೂಸ್ಲೆಸ್ ಸೀನ್ ಗಳಿಲ್ಲ. ಅಂಡ್ ಈ ವರ್ಷ ನಾನ್ ನೋಡಿದಂತಹ ಒನ್ ಅಮಾಂಗ್ ದ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಸೊ ಆಬ್ವಿಯಸ್ಲಿ ನೀವೇನಾದ್ರೂ ಮೂವಿ ನೋಡುವಂತಹ ಹವ್ಯಾಸ ನಿಮಗಿದ್ರೆ, ಸೊ ನೀವು ಈ ಮೂವಿನ ಡೆಫಿನೆಟ್ಲಿ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಹಾಕೋಬಹುದು. ಅಂಡ್ ಈ ಮೂವಿ ಆಲ್ರೆಡಿ ನೀವು ನೋಡಿದೀರಾ ಅಂದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಆಸ್ ಯೂಶುವಲ್ ಆದಷ್ಟು ಬೇಗ ಒಂದು ಬೇರೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.